ಯಾಕೆ ಹೇಳು? ಅಮ್ಮ ಇರ್ತಾರೆ ಅನ್ನೋ ಭಯ. ಆದರೆ ಇಲ್ಲಿ ಆ ಭಯ ಇಲ್ಲ. ಆದರೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ಕಾರಣ ಇರುತ್ತೆ ಅಂತ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೇದಲ್ವಾ? ಅಕ್ಕ, ನಾನು ಇದನ್ನ ಒಪ್ಪೋದೇ ಇಲ್ಲ. ಪೀರಿಯಡ್ಸ್ಗೆ ಈ ಸಮಾಜ ಏನೆಲ್ಲ ಹೆಸರಿಟ್ಟಿದೆ ಗೊತ್ತಾ? ಹೊರ್ಗಾಗೋದು, ರಜಾ ಆಗೋದು, ನೀರ್ ಹಾಕೊಳ್ಳೋದು, ಮುಟ್ಟಾಗೋದು, ಇದೆಲ್ಲ ಒಂದ್ ಹೆಸರ ಅಕ್ಕ? ಯಾವುದ್ರಲ್ಲಾದ್ರೂ ಒಂದ್ ಪಾಸಿಟಿವ್ ಫೀಲ್ ಇದೆಯಾ ಹೇಳು? ಎಲ್ಲದ್ರಲ್ಲೂ ಹೆಣ್ಣನ್ನ ಹೊರ್ಗಿಡ್ಬೇಕು ಅನ್ನೋ ಇಂಟೆನ್ಷನ್ ಅಷ್ಟೇ ಕಾಣ್ತಾ ಇರೋದು. ಅಲ್ಲ ಅಕ್ಕ, ನಮ್ಮನೆ ಜನದ ಜೊತೆನೆ 3 ದಿನ ಹೊರ್ಗಿನವ್ರ ತರ ಇರ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ಹೇಳು? ಅದ್ರಲ್ ಬೇರೆ ಹೆಣ್ಣು ದೈವ, ಹೆಣ್ಣು ಶಕ್ತಿ ಅಂತ ಬರೀ ಕತೆ ಹೊಡಿತಾರಷ್ಟೇ. ಸಾರಿ, ತುಂಬಾ ತಲೆ ತಿಂದೆ ಅನ್ಸುತ್ತೆ. ಆದ್ರೂ ಅಕ್ಕ, ನಾನು ಇರೋ ಫ್ಯಾಕ್ಟ್ನೇ ಹೇಳ್ತಾ ಇರೋದು. ಇರು, ಹಾಟ್ ಪ್ಯಾಕ್ ನ ತಂದ್ಕೊಡ್ತೀನಿ. ಅದನ್ನಿಟ್ರೆ ಸ್ವಲ್ಪ ಹೊಟ್ಟೆನೋ ಕಮ್ಮಿ ಆಗುತ್ತೆ. ಗೌರಿ, ನಿನಗೆ ಪ್ರಶ್ನೆ ಮಾಡೋ ಸ್ವಾತಂತ್ರ್ಯ ಇದೆ, ಅದಕ್ಕೆ ಪ್ರಶ್ನೆ ಮಾಡ್ತಿದ್ಯಾ. ಆದರೆ ಆ ಪ್ರಶ್ನೆಯಲ್ಲಿ ಒಂದು ಅರ್ಥ ಇರಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಹೆಣ್ಣನ್ನ ಎತ್ತರದ ಸ್ಥಾನದಲ್ಲಿಟ್ಟಿದೆ. ಅದಕ್ಕೆ ಹೆಣ್ಣನ್ನ ಆದಿಶಕ್ತಿ ಅಂತ ಕರೆಯೋದು. ಅದನ್ನೇ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಬೇರೆ ಯಾವ ಶಕ್ತಿಗಳು ಇರ್ತಾ ಇರಲಿಲ್ಲ. ತಿಳ್ಕೊ ಅಕ್ಕ. ಮೊದ್ಲೇ ಈ ನೋವಲ್ಲಿ ಒದ್ದಾಡ್ತಿರ್ತೀವಿ, ಅಂಥದ್ರಲ್ಲಿ ನಮ್ಮನ್ನ ದೂರ ಇರು ಅಂತ ಹೇಳಿದ್ರೆ ನೋವಾಗಲ್ವಾ? ನಮ್ ಕತೆನೆ ಹೀಗಿರ್ಬೇಕಾದ್ರೆ ಇನ್ನು ಹೊರಗೋಗ್ ದುಡಿತಾರಲ್ಲ ಹೆಣ್ಮಕ್ಳು, ಅವ್ರ ಪರಿಸ್ಥಿತಿ ಹೇಗಾಗಿರ್ಬೇಕು ಹೇಳು? ನೋಡ್ರಿಪ್ಪ, ಗಣಪತಿ ಹಬ್ಬಕ್ಕ ನಮ್ಮಪ್ಪ ದೊಡ್ಡ ಮನಸ್ಸು ಮಾಡಿ ನಿಮಗೆ 3 ತಿಂಗಳದ ಬೋನಸ್ ಕೊಟ್ಟಾನ. ಕಂಪ್ನಿ ಮೇಲೆ ಎಷ್ಟು ಖರ್ಚು ಬಂದದ ಗೊತ್ತದ ನಿಮಗ? ಬರೋಬ್ಬರಿ 2.25 ಕೋಟಿ ರೂಪಾಯಿ. ಹುಡುಕ್ತಾರೆ ಬಾಬು. ಬಾಬು ಆ ಬಾಬೆ ಇವ್ರು ಕೊಟ್ಟಿರೋ ಬೋನಸ್ನ ವಾಪಸ್ ಕೇಳಕ್ಕ ಈ ಮೀಟಿಂಗು ನನ್ನ ಹೆಂಡತಿ ಒಡವೆಗಳನ್ನೆಲ್ಲ ಮೆಲ್ಟಿಂಗ್ ಮಾಡಿಸೋರು ಅಷ್ಟು ನಂಗೆ ಕೊಡೋಕ್ಕಾಗಲ್ಲಪ್ಪ. ಏಯ್ ಮಿಸ್ಟರ್ ಬಾಬು ಶಿವಪ್ರಸಾದ್, ಸೊ ಈಗ ನನಗೆ ಹೇಳ್ರಿ, ನಮಗೆ ಲಾಸ್ ಆಗಿರುವಂತ 2.25 ಕೋಟಿನ ಹೆಂಗ್ ರಿಕವರಿ ಮಾಡೋದು? ಸರ್, ಹಬ್ಬಕ್ಕೆ ಅಂತ ಕೊಟ್ಟಿರೋ ಬೋನಸ್ನ ಲಾಸ್ ಅಂತ ಹೇಳೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಸರ್, ಒಂದು ಐಡಿಯಾ ಸರ್. ಮುಂದಿನ ಸರ್ತಿ ಗಣೇಶ ಕೂರಿಸ್ತೀವಿ ಅಂತ ನಮ್ ಡೀಲರ್ಗಳ ಹತ್ರ ಎಲ್ಲ ಚಂದ ಎತ್ತಡ. 2.25 ಕೋಟಿ ಕಲೆಕ್ಷನ್ ಆಗೋವರೆಗೂ ಗಣೇಶನ ನೀರಿಗೆ ಬಿಡೋದ್ ಬೇಡ. ಹೆಂಗಿದೆ ಸರ್ ಐಡಿಯಾ? ಹೇಯ್ ಶಟಪಾಸಿ, ಇಂಥ ಡಬ್ಬ ಐಡಿಯಾಗಳು ನಿನ್ ತಲೆಗೆ ಅಷ್ಟ ಬರ್ಲಿಕ್ಕೆ ಸಾಧ್ಯತೆ, ಬೇರೆ ಏನ್ರ ಯೋಚನೆ ಮಾಡ್ರಿ. ಸರ್, ಇಲ್ಲಿ ಎಲ್ಲರಿಗಿಂತ ಬುದ್ಧಿವಂತರು ನೀವೇ ಏನಾದ್ರೂ ಒಂದು ಐಡಿಯಾ ಹೇಳಿ ಸರ್, ಎಲ್ಲ ಬರ್ಕೋತಾರೆ. ನೋಡ್ರಿಪ್ಪ, ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ, ನೋಟ್ ಮಾಡ್ಕೊಡ್ರಿ. ಈಗ ನಮಗಾಗಿರೋ ಲಾಸ್ನ ನಾವು ರಿಕವರಿ ಮಾಡ್ಕೋಬೇಕು ಅಂತಂದ್ರ ನಮ್ಮ ಪ್ರಾಡಕ್ಟಿನ ಕಾಸ್ಟ್ನ 10% ಜಾಸ್ತಿ ಮಾಡಬೇಕು. ಅಂದ್ರೆ 100 ರೂಪಾಯಿ ಇರೋ ಬನಿಯನ್ನ 110 ರೂಪಾಯಿ ಮಾಡಬೇಕು, 150 ರೂಪಾಯಿ ಇರೋ ಚಡ್ಡಿನ 165 ರೂಪಾಯಿ ಮಾಡಬೇಕು. ಒಂದು ಕೆಲಸ ಮಾಡ್ರಿ, ಬಿಗ್ ಡಿಸ್ಕೌಂಟ್ ಆಫರ್ ಅಂತ ಹೇಳಿ ತೆಗಿರಿ. 150 ರೂಪಾಯಿ ಇರೋ ಚಡ್ಡಿನ 185 ಅಂತ ಹೇಳಿ 165 ಸೇಲ್ ಮಾಡ್ರಿ. 20% ಡಿಸ್ಕೌಂಟ್ ಅಂದ್ಕೂಳೆ ನಮ್ಮ ಮಿಡಲ್ ಕ್ಲಾಸ್ ಜನ ಓಡೋಡಿ ಬರ್ತಾರೆ. ಸರ್ ಕರೆಕ್ಟ್ ಸರ್. ಸೇಲ್ ಮಸ್ತ್ ಆಗ್ತದೆ, ನಮ್ಮ ಲಾಭ ಜಾಸ್ತಿ ಆಗ್ತದೆ. ಏನಮ್ಮ ನಿಂದ? ಸ್ವಲ್ಪ ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ನೀ ಏನ್ ಪಿಕ್ನಿಕ್ ಬಂದ್ಯಾನ ಯವ್ವ? ಮೀಟಿಂಗ್ ನಡೆದಿಲ್ಲ, ಪಾಯಿಂಟ್ಸ್ ಕೊಡ್ತೀನಿ, ಬರ್ಕೋ ಪ್ಲೀಸ್. ಏಯ್, ಒಮ್ಮೆ ಹೇಳಿದ್ರೆ ಗೊತ್ತಾಗಲ್ಲ ನಿನಗ, ಸುಮ್ಮನೆ ಬರ್ಕೋ ಅಲ್ಲೇ. ಮಾರ್ಗಿ, ಬೇಜಾರು ಮಾಡ್ಕೋಬೇಡಮ್ಮ. ಇನ್ನೊಂದು 5 ನಿಮಿಷ ಅಷ್ಟೇ, ಮೀಟಿಂಗ್ ಮುಗಿದೋಗುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ಪ್ರಾಫಿಟ್ ನ ರಿಕವರಿ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಬರೇ 3 ತಿಂಗಳ ಟೈಮ್ ಅದ. ಅಷ್ಟ್ರಾಗ ಏನಾರ ಮಾಡ್ಬೇಕು. ನಾ ಹೇಳ್ತೇನೆ, ಡೆಡ್ ಲೈನ್ ಬರ್ಕೊಡ್ರಿ. ಇದಕ್ಕ ಡಿಸೆಂಬರ್ 30 ಬರ್ಕೊಡ್ರಿ. ಮಾರ್ಗಿ, ನಾ ಏನ್ ಹೇಳಿಕತ್ತೀನಿ, ನೀವು ಏನ್ ಮಾಡ್ಲಿಕತ್ತೀರಿ? ಕಿವಿ ಕೇಳವಲ್ತ ನಿಮ್ಗ? ಹೆಣ್ಣನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳಿರೋರೆ ಹೆಣ್ಣನ್ನ ಪೂಜಿಸ್ಬೇಕು ಅಂತಾನೂ ಹೇಳಿದ್ದಾರೆ. ಅದ್ರ ಅರ್ಥ ಏನು? ನೋಡಮ್ಮ, ನಮ್ಮಲ್ಲಿ ಪೂಜೆಗೆ ಯೋಗ್ಯಳಾದವಳು ಇದ್ದಾಳೆ, ಹಾಗೇನೆ ಸ್ವತಂತ್ರನ
ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಇದ್ದಾಳೆ. ಆದರೆ ಯಾರ್ಯಾರಿಗೆ ಏನೇನು ಸಲ್ಲಬೇಕು ಅದೇ ಸಲ್ಲುತ್ತೆ ಅಂತ ಅದರ ಅರ್ಥ. ಕರೆಕ್ಟಾಗಿ ಹೇಳಿದ್ರಿ ಮಾವ. ಏನಕ್ಕ ಹೆಣ್ಣಾಗಿ ನೀನೇ ಇದಕ್ಕೆ ಸಪೋರ್ಟ್ ಮಾಡ್ತೀಯಲ್ಲ? ಬಂಡೆ ಹೇಳ್ಬೇಕು, ಸಿಡ್ದೆ ಹೇಳ್ಬೇಕು, ಪ್ರೊಟೆಸ್ಟ್ ಮಾಡ್ಬೇಕು, ನಾವು ಪ್ರಗತಿಪರರು ಅಂತ ತೋರಿಸ್ಬೇಕು. ಗೌರಿ, ಪೂರ್ತಿ ತಿಳ್ಕೊಂಡಿರೋರು ಯಾರು ಈ ತರ ಮಾತಾಡಲ್ಲ. ಹಿಂದಿನ ಕಾಲದವ್ರು ಮಾಡಿರೋದೆಲ್ಲ ನಮ್ ಒಳ್ಳೇದಕ್ಕೆ. ಮೊದ್ಲದನ್ನ ಅರ್ಥ ಮಾಡ್ಕೊ. ಹಾಯ್ ತಾತ, ಹಾಯ್ ಚಿಕ್ಕಮ್ಮ, ಹಾಯ್ ಅಮ್ಮ. ಅಲ್ಲೇ ಇರೋ, ಹತ್ರ ಬರ್ಬೇಡ. ಯಾಕಮ್ಮ ತಿಂಗಳಲ್ಲಿ 3-4 ದಿನ ಹೀಗೆ ಇರ್ತೀಯ? ಯಾರನ್ನೂ ಮುಟ್ಟಿಸ್ಕೊಳ್ಳಲ್ಲ, ಯಾರ ಜೊತೆನೂ ಕೂತ್ಕೊಳ್ಳೋದೇ ಇಲ್ಲ. ಏನಾಗಿದೆ ನಿನ್ಗೆ? ಅಕ್ಕ ಏನಕ್ಕ ಇದು? ಮಕ್ಳು ನಿನ್ನಿಂದ ದೂರ ಇರ್ಬೇಕಾ? ಮನ್ಸಾದ್ರೂ ಹೇಗ್ ಬರುತ್ತೆ ನಿನಗೆ? ಈ ಟೈಮಲ್ಲಿ ದೂರ ಇರ್ಬೇಕು ಅಂತ ಹೇಳಿರೋದೆ ನಮ್ಮಿಂದ ಬೇರೆಯವ್ರಿಗಾಗ್ಲಿ ಬೇರೆಯವರಿಂದ ನಮ್ಗಾಗ್ಲಿ ಇನ್ಫೆಕ್ಷನ್ಸ್ ಆಗ್ಬಾರ್ದು ಅಂತ. ಈ ಟೈಮು ಅಂದ್ರೆ ಯಾವ ಟೈಮು? ಲೇ, ಇದೆಲ್ಲ ಹೆಣ್ಮಕ್ಳು ಸಮಸ್ಯೆ ಕಣೋ. ಹೆಣ್ಮಕ್ಳು ಸಮಸ್ಯೆ ಅಂದ್ರೆ ಪ್ರಾಬ್ಲಮ್ ಏನು? ಸರಿ ನನ್ಗೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ. ನೀನ್ ದೊಡ್ಡವನಾದ್ಮೇಲೆ ನಿನ್ಗೆಲ್ಲವೂ ಅರ್ಥ ಆಗತ್ತೆ. ಈಗ ಸುಮ್ನಿರು ನೀನು. ಇಲ್ಲ ಇಲ್ಲ, ನಂಗೆ ಈಗ್ಲೇ ಗೊತ್ತಾಗ್ಬೇಕು. ನಾನು ನಿನ್ ಹತ್ರ ಬರ್ಬೇಕು. ನಂಗದೆಲ್ಲ ಗೊತ್ತಿಲ್ಲ, ನಂಗೆ ಅಮ್ಮ ಬೇಕು ಅಷ್ಟೇ. ಅಮ್ಮ ರಜಾ ಕಣೋ. ನಮಗೂ ಸಂಡೇಸ್ ರಜಾ ಇರುತ್ತೆ, ಹಾಗಂತ ನಾವ್ ಯಾರನ್ನೂ ಏನ್ ಮುಟ್ಟಿಸ್ಕೊಳ್ಳೋದೇ ಇಲ್ವಾ? ಸಿಗದೆ ಇರೋರು ಕೂಡ ರಜಾ ದಿನ ಸಿಗೋಣ ಅಂತಾರೆ. ಆದ್ರೆ ಅಮ್ಮ ಯಾಕೆ ನಂಗೆ ರಜಾ ದಿನ ಸಿಗ್ತಿಲ್ಲ? ಅಯ್ಯೋ ದೇವ್ರೆ ದೇವ್ರೆ. ಏ, ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊ ಹೋಗು, ನಡಿ. ಮಾವ, ಇವ್ನು ಇಲ್ಲೇ ಇದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಕರ್ಕೊಂಡು ಹೋಗಿ. ಏಯ್, ಹೇಳ್ದಷ್ಟು ಕೇಳೋ. ಶೂ ಬಿಚ್ಚಾಕು. ನನಗೆ ಇವತ್ತು ಘಟೋತ್ಕಚನ ಕತೆ ಹೇಳ್ತೀನಿ. ಅವನು ಎಂಥ ಪರಾಕ್ರಮಿ ಗೊತ್ತಾ? ನೋಡು, ಒಂದು ಸತಿ ಏನಾಗೋಯ್ತು ಅಂದರೆ, ಅಯ್ಯೋ ಅಯ್ಯೋ ಅಯ್ಯೋ, ಅವನು ಬೆಟ್ಟದ ಮೇಲೆ ನಿಂತ್ಕೊಂಡು. ಅಕ್ಕ ಯಾಕೆ ಈ ವಿಷಯನೆಲ್ಲ ಮುಚ್ಚಿಡ್ತೀಯ? ಇದ್ರ ಬಗ್ಗೆ ಎಲ್ರಿಗೂ ಗೊತ್ತಿರ್ಬೇಕು. ಯಾಕೆ ನೀನ್ ಹೇಳ್ಕೊಳಲ್ಲ? ಇದ್ರ ಬಗ್ಗೆ ಮಕ್ಕಳಿಗೆ ಈಗ್ಲೇ ಎಜುಕೇಟ್ ಮಾಡ್ಬೇಕು. ಆಗ ಅವರು ಬೆಳ್ದು ದೊಡ್ಡವರಾದ್ಮೇಲೆ ಅವ್ರ ಲೈಫ್ ಪಾರ್ಟ್ನರ್ ಜೊತೆ ಯಾವ ಟೈಮಲ್ಲಿ ಹೇಗಿರ್ಬೇಕು ಅಂತ ತಿಳ್ಕೊತಾರೆ. ನೀವೇನು ಹೇಳ್ದೆ ಹೆಣ್ಮಕ್ಳು ಸಮಸ್ಯೆ ಅಂತ ಹೇಳಿ ತೇಲಿಸ್ಬಿಡ್ತೀರಾ. ಆಕ್ಚುಲಿ ಇದು ಲೈಫ್ ಪ್ರೊಸೆಸ್, ಸಮಸ್ಯೆ ಅಲ್ಲ. ಇದನ್ನ ಸಮಸ್ಯೆ ಅಂತ ಮಾಡಿರೋದು ಈ ಗಂಡ್ಮಕ್ಳು. ಇದು ಹೆಣ್ಮಕ್ಳು ಸಮಸ್ಯೆ ಅಲ್ಲ, ಗಂಡ್ಮಕ್ಳು ಸಮಸ್ಯೆ ಅಂತ ಕರಿಬೇಕು. ನೋಡು ಗೌರಿ, ಎಲ್ರೂ ಅವ್ರವ್ರಿಗೆ ತೋಚಿದ್ದನ್ನೇ ಮಾಡೋದು. ನನಗೆ ನನ್ನಮ್ಮ ಏನ್ ಹೇಳ್ಕೊಟ್ಟಿದ್ದಾಳೋ ನಾ ಅದನ್ನ ಪಾಲಿಸ್ತಿದ್ದೀನಿ ಅಷ್ಟೇ. ಇದ್ರಲ್ಲಿ ಬೇರೆ ಏನು. ಭಗವಂತ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇಷ್ಟೊಂದು ಜನ ಓಡಾಡ್ತಿದ್ದಾರೆ. ಇವಾಗ ನನ್ನ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರು ಫೋನ್ ಮಾಡಿದ್ರು ಓಡ್ ಬಂದ್ಬಿಡ್ತಾರೆ. ಕಾಲ್ ಮಾಡಕ್ ಫೋನೇ ಇಲ್ವಲ್ಲ. ಭಗವಂತ, ಏನಾದರೂ ಹೆಲ್ಪ್ ಮಾಡು ಪ್ಲೀಸ್. ಹಾ ಬರ್ತಾ ಇದ್ದೀನಿ. ಆಂಟಿ, ಆಂಟಿ ಇಲ್ಲಿ. ಏನಮ್ಮ? ಸ್ವಲ್ಪ ಅದಕ್ಕೆ ಫೋನ್ ಕೊಡ್ತೀರಾ? ಹೌದಾ? ಎಂಥ ಪರಿಸ್ಥಿತಿಲಿ ಇದೆಯಮ್ಮ? ನನ್ನ ಗಂಡಂಗೆ ಬೇರೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಸ್ವಲ್ಪ ಬೇಗ ಮಾಡ್ಕೊಟ್ಬಿಟ್ಟ. ಶಿವು, ಅಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಪ್ಪಂಗೆ ಮಾಡ್ಕೊಡ್ತೀನಿ. ಅಯ್ಯೋ, ನಾನು ಈ ಪರಿಸ್ಥಿತಿಲಿ ಇರಲಿಲ್ಲ ಅಂತಿದ್ರೆ ನಾನೇ ನಿನ್ನ ಕರ್ಕೊಂಡೋಗಿ ಆಟೋದಲ್ಲಿ ಮನೆಗೆ ಬಿಡ್ತಿದ್ದೆ ಕಂದ. ಸ್ವಲ್ಪ ಬೇಗ ಮಾಡ್ಕೊಡಪ್ಪ. ಏನಾಯ್ತಪ್ಪ? ಅಪ್ಪ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಯ್ಯೋ, ನಾನು ಹಾಸ್ಪಿಟ್ಲಿಗೆ ಅರ್ಜೆಂಟಾಗಿ ಹೋಗ್ಬೇಕಪ್ಪ. ನನ್ನ ಗಂಡ ಬೇರೆ ಅಡ್ಮಿಟ್ ಆಗಿದ್ದಾರೆ. ಏನಾಗಲ್ಲ, ಭಯ ಪಡಬೇಡ ಪುಟ್ಟ, ಭಗವಂತ ಇದ್ದಾನೆ. ಹಾಂ, ನಾನು ಬರ್ತೀನಿ.
ಏನಾಯ್ತು ಕಂದ? ಯಾಕಿಷ್ಟೊಂದು ಹೆದರ್ಕೊಂಡಿದ್ಯಾ? ಅದು ಏನಿಲ್ಲ. ನನ್ನಿಂದೇನಾದ್ರೂ ಸಹಾಯ ಬೇಕಿತ್ತಾ? ಬೇಡ, ಪರವಾಗಿಲ್ಲ, ನೀವು ಹೋಗಿ. ಆದ್ರೆ ಇಷ್ಟೊತ್ತು ಯಾರಾದ್ರೂ ಸಹಾಯಕ್ಕೆ ಬರ್ಲಿ ಅಂತ ಅನ್ಕೋತಿದ್ದೆ. ನೀನ್ ಕರ್ದೆ, ನಾನ್ ಬಂದೆ. ನಾನು ಕರೀಲಿಲ್ಲ. ಹೌದಾ? ಹಾಗಾದ್ರೆ ನಾನು ಹೊರಡ್ಲಾ? ಹೋಗಿ. ಅಂಕಲ್, ಈಗ ಧೈರ್ಯವಂತ ಕಂದ, ಹೇಳು. ಅದು ತಗೋ ಕಂದ. ಇದನ್ನ ಸೊಂಟಕ್ಕೆ ಸುತ್ಕೋ. ನಾನು ಏನು ಹೇಳಲೇ ಇಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ತಂದೆಗೆ ಮಗಳ ಕಷ್ಟ ಹೇಳ್ದೇನೆ ಗೊತ್ತಾಗತ್ತೆ ಕಂದ. ತಗೋ. ಅಪ್ಪ ಭಗವಂತ, ನಮಗೂ ಆ ಥರದ ಜೀವನ ಬೇಕು ಅಂತ ಅನಿಸ್ತಿದೆ. ಆದಷ್ಟು ಬೇಗ ನನ್ನ ಆಸೆನ ನೆರವೇರ್ಸಪ್ಪ. ಆಸೆ ಹೊತ್ತಿರುವ ಅಕ್ಕನ ಜೊತೆಗೆ ಒಂದು ಸೆಲ್ಫಿ. ಕೋಪಗೊಂಡಿರುವ ಮಾವನ ಜೊತೆಗೆ ಮತ್ತೊಂದು ಸೆಲ್ಫಿ. ಏನಮ್ಮ ಇದು? ಬೆಳಗಿನಿಂದ ನೋಡ್ತಿದ್ದೀನಿ, ಪ್ರತಿಯೊಂದಕ್ಕೂ ಫೋಟೋ ತಗೊಂಡು ಪೋಸ್ಟ್ ಮಾಡ್ತಿರ್ತೀಯ. ಇದೇನಮ್ಮ ಹೊಸ ಆಟ? ಮಾವಯ್ಯ, ನಾನು ವ್ಲಾಗರ್ ಆಗಿದ್ದೀನಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಕೊಲಾಬ್ರೇಷನ್ ಮಾಡೋದಕ್ಕೆ ಜನ ನನಗೆ DM ಮಾಡ್ತಾರೆ. ನಾನು ಹಾಕೋ ಪೋಸ್ಟ್ ಫೋಟೋಗೆಲ್ಲ ಲೈಕ್ಸ್ ಕಮೆಂಟ್ ಶೇರ್ ಮಾಡ್ತಾರೆ. ನಾನೊಂಥರ ಸೋಷಿಯಲ್ ಮೀಡಿಯಾ ಸ್ಟಾರ್, ಗೊತ್ತಾ? ಈಗಿನ ಕಾಲದ ಜನರೇಷನ್ ಅಲ್ಲಿ ಕೆಲವರು ಮೊಬೈಲ್ನ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಅಂತ ಮೂತಿನ ಮಾಡ್ಕೊಂಡ್ಬಿಟ್ಟು ತಮಗೆ ತಾವೇ ಫೋಟೋ ತಗೊಂಡ್ಬಿಟ್ಟು ಪೋಸ್ಟ್ ಮಾಡ್ಬಿಟ್ಟು ನಾವೇ ದೊಡ್ಡ ಸ್ಟಾರ್ಗಳು ಅಂತ ತಿಳ್ಕೊಂಡ್ಬಿಡ್ತಾರೆ. ಹೌದು ಮಾರ್ರೆ, ಈಗ ಒಂದು ಹೊಸ ಶಾಲೆ ಶುರು ಮಾಡಿದ್ದಾಳು. ಉಂಡದ್ದು ತಿಂದದ್ದು ನಾರದ್ದು ಎಲ್ಲ ತೆಗೆದು ಸೋಷಿಯಲ್ ಮೀಡಿಯಾಗೆ ಹಾಕೋದು. ಇದರಿಂದ ಎಲ್ಲಾರು ಮುಂದೆ ತೊಂದರೆ ಆಯ್ತು ಕಾಣ್ ನಿನಗೆ. ಜಿ, ಹಾಗೆಲ್ಲ ಏನೂ ಆಗಲ್ಲ, ನೀವು ಸುಮ್ಮನೆ ಇರಿ. ಅಕ್ಕ, ಏನ್ ಯೋಚನೆ ಮಾಡ್ತಿದ್ಯಾ? ಲಕ್ಷುರಿ ಮನೆ, ಲಕ್ಷುರಿ ಜೀವನ, ಆಹಾ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನನ್ನ ಗಂಡ, ನನ್ನ ಮಕ್ಕಳು, ಮಾವ ಎಲ್ಲರೂ ಅಂತ ಮನೇಲಿದ್ರೆ ಆಹಾ ಆಹಾ ಅದೇ ಸ್ವರ್ಗ. ಸ್ವರ್ಗ ಕಾಣುತ್ತಿರುವ ಅಕ್ಕನ ಜೊತೆಗೆ ಮತ್ತೊಂದು ಸೆಲ್ಫಿ. ಸುಂದರತೆ ಅಲ್ಲ, ಒಂದು 5-6 years ಅಲ್ಲಿ ವ್ಯವಸ್ಥೆ ಮಾಡ್ಕೋಬಹುದು. ಆದ್ರೆ ಇದಕ್ಕಿದಂಗೆ ಲ್ಯಾವಿಶ್ ಲೈಫು, ಲ್ಯಾವಿಶ್ ಜೀವನ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ನೋಡಮ್ಮ, ನಿನ್ ಗಂಡ ಆಫ್ಟರ್ ಆಲ್ ಸೇಲ್ಸ್ ಮ್ಯಾನ್, ಚಡ್ಡಿ ಮಾರೋನು. ಎಸ್ ಎಸ್, ನೀವ್ ಯಾಕೆ ಒಂದು ಚಡ್ಡಿ ಕಂಪ್ನಿನ ಓಪನ್ ಮಾಡಬಾರ್ದು? ಲೇ ಗಿರಿ, ಒಂಟಿಯಾಗಿರೋ ಮನುಷ್ಯನಿಗೆ ಚಡ್ಡಿನೇ ಕಂಪನಿ ಅಂತದ್ರಲ್ಲಿ ನೀನ್ ಚಡ್ಡಿ ಕಂಪ್ನಿ ಅಂತ ಇದೆಯಲ್ಲ, ಇದೆಲ್ಲ ಆಗಲ್ಲ. ನೋಡು, ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇರೋ ನಮ್ಮ ಬಾಸೇ ಕಂಪ್ನಿ ನಡೆಸೋದಕ್ಕೆ ಮುಕ್ಕರಿತಾ ಇದ್ದಾರೆ. ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಒಂದ್ ನಿಮಿಷ ಓದ್ತೀನಿ, ಕೇಳಿಸ್ಕೊಳ್ಳಿ.
ಅದಾನಿ, ಅಂಬಾನಿ, ನಮ್ಮ ನಾರಾಯಣ ಮೂರ್ತಿಗಳು, ಉದಯ್ ಶ್ರೀವಾಸ್ತವ್, ರಾಜೀವ್ ಮೆಹ್ತಾ ಇವರೆಲ್ಲ ಬಡವರಾಗೆ ಹುಟ್ಟಿದ್ರು. ಆದ್ರೆ ಅವ್ರ ಕಂಡ ಕನಸು ಇವತ್ತು ಅವ್ರನ್ನ ಲಕ್ಸುರಿ ಲೈಫಲ್ಲಿ ಇರೋ ಹಾಗೆ ಮಾಡಿದೆ. ಇವರೆಲ್ಲರ ಹೆಸರು ಜೊತೆ ಶಿವಪ್ರಸಾದ್ ಕೂಡ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಅವರ ಶ್ರೀಮತಿಯ ಸ್ಫೂರ್ತಿಯಿಂದ ದೊಡ್ಡ ಉದ್ಯಮಿಯಾಗಿದ್ದಾರೆ ಅಂತ 5ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಬಂದ್ರೆ ಹೇಗಿರುತ್ತೆ. ಹೇಗೇಗೋ ದುಡ್ಮ ಶ್ರೀಮಂತರಾಗಿರೋರು ಒಂದು ಮಾತು ಹೇಳ್ತಾರೆ, ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಆದ್ರೆ ಬಡವನಾಗಿ ಸಾಯೋದು ತಪ್ಪು ಅಂತ. ಗೊತ್ತೇನ್ರಿ ನಿಮ್ಗೆ? ಗೊತ್ತೇ? ಆಹಾ, ಅಷ್ಟೊತ್ತಿಂದ ನಾನು ಇಷ್ಟೂದ್ದ ಬುದ್ಧಿ ಮಾತು ಹೇಳ್ತಾ ಇದ್ರೆ ಕೊರ್ಕೆ ಹೊಡ್ಕೊಂಡು ಮಲ್ಕಿದ್ದೀರಾ. ಅದಕ್ಕೆ ನೀವಿನ್ನೂ ಚಡ್ಡಿ ಮಾರ್ಕೊಂಡಿರೋದು. ಹೇಳೋದನ್ನೇ ಅರ್ಥ ಮಾಡ್ಕೊಳ್ಳಲ್ವಲ್ಲ ಇವರು. ಅಂದುಕೊಂಡಿದ್ದೆಲ್ಲ ಆಗುತ್ತದೆ, ಆದರೆ ನಿನ್ನ ಉದ್ದೇಶ ಒಳ್ಳೆಯದಿರಬೇಕು ಅಷ್ಟೇ ಅಂತ ದೊಡ್ಡೋರೊಂದು ಮಾತು ಹೇಳಿದ್ದಾರೆ. ನನ್ನ ಉದ್ದೇಶನೇ ಈ ಮನೆ ಉದ್ಧಾರ ಆಗೋದು ಅಂತ ಆದ್ಮೇಲೆ ನಾನು ತುಂಬಾ ಸ್ಟ್ರಾಂಗ್ ಆಗಿ ಅನ್ಕೋತೀನಿ. ಅಪ್ಪ ಭಗವಂತ, ನಾವೆಲ್ಲ ಲಕ್ಸುರಿ ಲೈಫಲ್ಲಿ ಬದುಕೋ ಹಾಗೆ ಮಾಡಪ್ಪ ಪ್ಲೀಸ್. ನನ್ನ ಈ ಆಸೆನ ದಯವಿಟ್ಟು ಈಡೇರಿಸು ಪ್ಲೀಸ್ 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 ಭಗವಂತ. ಅದಕ್ಕೆ ಸ್ವಲ್ಪ ದಿನ ನಿಮ್ಮ ಫ್ಯಾಮಿಲಿ ನನ್ನ ಮನೇಲಿ ಉಳ್ಕೊಂಡ್ರೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಡಾಲರ್ಸ್ ಕಾಲೋನಿನಲ್ಲಿ 100 ಮನೆ. ಆಹಾ, ಭರ್ಜರಿಯಾಗಿರುತ್ತೆ ಅನ್ಸುತ್ತೆ. ಅದು ಸರ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಮಗೆ ಅದೆಲ್ಲ ಸೆಟ್ ಆಗಲ್ಲ. ನಾವು ನಿಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮನೆ ನೋಡ್ಕೊಳ್ಳೋದು ಯಾರು ಹೇಳಿ? ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ಬೇರೆ ಯಾರನ್ನಾರು ನೋಡ್ಕೊಳ್ಳಿ. ಶಿವ ಅವರೇ ಪ್ಲೀಸ್ ಇಲ್ಲ ಅನ್ಬೇಡಿ. ನನ್ನ ಮನೇಲಿ ನಿಮಗೆ ಯಾವ ತೊಂದರೆನೂ ಆಗಲ್ಲ. ನನ್ನ ಮನೇಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಗಾರ್ಡನ್ ಇದೆ, ಸಪ್ರೇಟ್ ಮಿನಿ ಥಿಯೇಟರ್ ಇದೆ, ಕೆಲಸ ಮಾಡೋದಕ್ಕೆ ಕೆಲಸಗಾರರು ಇದ್ದಾರೆ, ಅದು ಅಲ್ಲದೆ ಪರ್ಸನಲ್ ಶೆಫ್ ಇದ್ದಾರೆ. ನೀವು ಜಸ್ಟ್ ಅಲ್ಲಿದ್ರೆ ಸಾಕು. ಆ ಮನೆಗೆ ನಾನು ಬರೋವರೆಗೂ ನೀವೇ ಓನರು. ಅಣ್ಣ, ನನ್ನ ಗಂಡನ ಪರವಾಗಿ ನಾನು ನಿಮಗೆ ಮಾತು ಕೊಡ್ತಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ನಾವು ನಿಮ್ಮ ಮನೆಗೆ ಬಂದಿರ್ತೀವಿ, ನೀವು ಕೀ ಕೊಟ್ಟು ಹೋಗಿ ಸಾಕು. ಸಾಮಾನ್ಯರಪ್ಪ ಎಂತ ಅಯ್ಯೋ ಯೋ 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 ಅಯ್ಯೋ, ಇದೇನ್ ಮನೆನಾ ಕೈಲಾಸನ? ದುಡಿಯೋ ಕೈ ಲಾಸೇ ನೋಡಿಲ್ಲ ಅಂದಾಗ ಇಂಥ ಕೈಲಾಸದಂತ ಮನೆಗಳನ್ನ ನಾವು ಕಟ್ಟಬಹುದು. ಇರೋ ಮನೆಗೆ EMI ಕಟ್ಟಕ್ಕೆ ಕೈಲಾಗಲ್ಲ, ಇನ್ನು ಕೈಲಾಸಂತ ಮನೆ ಕಟ್ತಾರಂತೆ. ಮಾವಯ್ಯ, ನಮ್ ಬಾವನ್ನ ಹಾಗೆಲ್ಲ ಆಡ್ಕೋಬೇಡಿ. ಅವರು ಮನ್ಸ್ ಮಾಡಿದ್ರೆ ಇಂತ 100 ಮನೆನ ಕಟ್ಟಿಸ್ತಾರೆ. ಹೌದಾ ಅಪ್ಪ? ನಂಗೇನಿಂತ 100 ಮನೆ ಬೇಡ, ಈ ತರ ಒಂದ್ ಮನೆ ಕಟ್ಟಿಸ್ಬಿಡ ಸಾಕು. ನೋಡು, ಇಲ್ಲಿ ಎಷ್ಟು ಜಾಗ ಇದೆ, ನಾನು ಇಲ್ಲಿ ದಿನ ಕ್ರಿಕೆಟ್ ಆಡ್ಕೊಂಡು ಇದ್ಬಿಡ್ತೀನಿ. ಕಂದ, ಕ್ರಿಕೆಟ್ ಆಡೋಕಂದಳಿಯೇ ಒಂದು ಗ್ರೌಂಡ್ ಇರುತ್ತೆ, ಅಲ್ಲೇ ಹೋಗಿ ಕ್ರಿಕೆಟ್ ಆಡ್ಕೊ, ಇಲ್ಲೆಲ್ಲ ಆಡೋಕಾಗ. ಅಪ್ಪ, ಹಾಗಿದ್ರೆ ಮನೆನ ಕ್ರಿಕೆಟ್ ಗ್ರೌಂಡ್ ಅಲ್ಲೇ ಕಟ್ಬಿಡು, ನಾನು ದಿನ ಮ್ಯಾಚ್ ನೋಡ್ಬೋದು. ಅಯ್ಯೋ ಭಗವಂತ, ಇಲ್ಲಿ ಕುಬೇರಂಗೂ ಕುಬೇರ ಮೂಲೆಗೂ ಮ್ಯಾಚೇ ಆಗ್ತಾ ಇಲ್ಲ. ದೇವ ಮೂಲೆಯಲ್ಲಿ ಇರಬೇಕಾಗಿರೋ ದೇವರು ಅಗ್ನಿ ಮೂಲೆಯಲ್ಲಿ ಕೂತ್ಕೊಂಡು ಬೆಂಕಿ ಸುರಿಸ್ತಾ ಇದ್ದಾನೆ. ನಾನಿಲ್ಲಿ ವಾಯು ಮೂಲೆಯಲ್ಲಿ ನಿಂತ್ಕೊಂಡು ಗಾಳಿ ಸೇವಿಸ್ತಾ ಇದ್ದೀನಿ. ಯಾರೋ ಪುಣ್ಯಾತ್ಮರು ಈಶಾನ್ಯ ಮೂಲೆಯಲ್ಲಿ ವೈವಿಧ್ಯಮಯವಾಗಿ ಕಟ್ಟಿರೋ ಈ ಮನೆಯನ್ನ ನೈಋತ್ಯ ಮೂಲೆಯಲ್ಲಿ ನಿಂತಿರೋ ಇವರು ಹೊಗಳ್ತಾ ಇದ್ದಾರೆ. ಇರ್ಲಿ ಗಿರಿ, ಈಗಲೂ ಕಾಲ ಮಿಂಚಿಲ್ಲ. ನಮಗೆ ಈ ಪ್ಯಾಲೇಸು ವರ್ಕೌಟ್ ಆಗಲ್ಲ, ನಮಗೆ ನಮ್ಮ ಅರಮನೆಯೇ ಸಾಕು. ನಡಿ ಹೊಟ್ಬಿಡೋಣ. ಅಯ್ಯೋ, ಸುಮ್ಮನೆ ಬನ್ರಿ. ಇವಾಗ ಇಲ್ಲಿವರೆಗೂ ಬಂದಿದೀವಂತೆ, ಇದ್ ಹೋಗಕ್ಕೇನು? ನೋಡಿ, ಈ ಮನೆ ನಮ್ಮನೆಗಿಂತ 100 ಪಟ್ಟು ದೊಡ್ಡದಾಗಿದೆ. ನಿಮ್ ಕೈ ಕಟ್ಟಕ್ಕಂತೂ ಆಗ್ಲಿಲ್ಲ, ಕೊನೆ ಪಕ್ಷ ಈ ಮನೇಲಿದ್ದು ವೈಭೋಗನ ಅನುಭವಿಸೋಣ. ಬನ್ನಿ ಬನ್ನಿ ಬನ್ರಿ ಬನ್ನಿ. ಮೇಡಮ್, ಅಲ್ಲೇ ನಿಂತ್ಕೊಳ್ಳಿ. ನೋಡಿದ್ಯಾಗಿರಿ, ಅವ್ರ ಕಣ್ಗೆ
ನಾವು ಕೆಲಸದವ್ರ ಥರನೂ ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಲಗೇಜ್ ಸಮೇತ ದಂಡೆತ್ತಿ ಬಂದಿದ್ದೀವಿ. ಬೆಂಡೆತ್ತಿ ಕಳಿಸ್ದೇ ಇರ್ತಾರ? ಓ ಶಿವರೇ, ಎಂತಕ್ಕೆ ಹಂಗಂತ್ರಿ ಮರ್ರೆ? ಯಾರು ನಾನು ಮೈ ಮುಟ್ಲಿಕ್ಕಾಂಬ ಉಪ್ಪಾರ್ಪೇಟೆಯಿಂದ ಮುಗಿಲ್ಪೇಟೆವರೆಗೂ ಹ್ಯಾಂಗ್ ಓಡ್ತ ಕಾಣ್ತಾ ಇರಿ. ಅಯ್ಯೋ ಚಿಕ್ಕಪ್ಪ, ಯಾಕೆ ನೀವು ಯಾವಾಗ್ಲೂ ಪೇಟೆಲ್ಲೇ ಇರ್ತೀರಾ? ಅದ್ರಿಂದ ಒಂದ್ ಸ್ವಲ್ಪ ಆಚೆ ಬನ್ನಿ. ಬೇಕಿತ್ತ ಸಣ್ಣ ಹುಡುಗನ ಹತ್ರ ಅನ್ನಿಸ್ಕೊತೀರ? ಯಾರಮ್ಮ ತಾವು? ನಾನು ಈ ಮನೆ ಮ್ಯಾನೇಜರ್ ಸರ್, ಇವರು ಈ ಮನೆ ಮೇಡ್. ನಮ್ಮನ್ನ ಯಾಕಮ್ಮ ಇಲ್ಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ರೆ? ಸರ್, ಲಗೇಜ್ ತಗೊಂಡೋಗೋಕೆ ಅಂತಾನೆ ನಾವಿದೀವಿ. ನಿಮ್ ಬಗ್ಗೆ ನಮ್ಮ ಓನರು ಎಲ್ಲ ಹೇಳಿದ್ದಾರೆ. ಇನ್ಮೇಲೆ ನೀವುಗಳೇ ನಮ್ಮ ಓನರು. ಇಡೀ ಮನೆ ಪೂರ್ತಿ ಅನಲೈಸ್ ಮಾಡಾಯ್ತು. ಎಲ್ಲ ಓಲ್ಡ್ ಐಟಮ್ಸೇ. ಈ ಖಾಲಿ ಸೀಸಾ ಪೇಪರು ಎಲ್ಲ ಗುಜ್ರಿಗೆ ಹಾಕಿದ್ರೆ ಒಂದು ಕಾಸಾಗತ್ತೆ. ಇನ್ನು ಕಬ್ಬಣ, ಈ ಕಿತ್ತೋಗಿರೋ ಟಿವಿ, ಫ್ರಿಡ್ಜು, ಟೇಪ್ ರಿಕಾರ್ಡ್ರು, ಆ ತಾಮ್ರ ಚೊಂಬು, ಲೋಟ, ಪಾತ್ರೆ ಎಲ್ಲ ಹಾಕಿದ್ರೆ ಒಂದು 15,000 ರೂಪಾಯಿಗೆ ಮೋಸ ಇಲ್ಲ. ಇರಲಿ, ಆದರೆ ನನಗೊಂದು ಆಶ್ಚರ್ಯ, ಇಷ್ಟೊಂದು ಬಡತನ ಇರೋ ಈ ಮನೆ ಜನ ಫ್ಯಾಮಿಲಿ ಟ್ರಿಪ್ ಹೆಂಗ್ ಹೋಗಕ್ಕಾಗತ್ತೆ ಅಂತ. ಯಾಕೋ ಸರಿ ಕಾಣ್ತಾ ಇಲ್ಲ. ಅಯ್ಯೋ, ನಿಮ್ ಕನ್ನಡಕ ಹಾಕೊಂಡು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಇದು ಹಾಕೊಂಡು ನೋಡಿ. ನಿನ್ ತಲೆ ಸರಿ ಕಾಣ್ತಿಲ್ಲ ಅಂತ ಹೇಳಿದ್ದು, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಲಿಲ್ಲ. ದಿಸ್ ಇಸ್ ನಾಟ್ ರೈಟ್. ಅಲ್ಲಿ ನೋಡ್ರಿ, ಮಾವ ಮಕ್ಕಳು ಗೌರಿ ಕಾಶಿ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ನೋಡಿ. ಚಿಕ್ಕಪ್ಪ, ನಂಗೊಂದು ಡೌಟು. ನಾವು ಟ್ಯೂಬ್ ಹಾಕೊಂಡು ನೀರ್ಗಿಳಿದ್ರೆ ತೇಲ್ತೀವಿ ತಾನೆ? ಹೌದಾ? ಅದೇ ಟ್ಯೂಬ್ ಇರೋ ಸೈಕಲ್ ನ ನೀರ್ ಮೇಲೆ ಯಾಕೆ ಓಡ್ಸಕ್ಕಾಗಲ್ಲ? ಇದು ಪ್ರಶ್ನೆ ಅಂದ್ರೆ ಕೆರಾಡಿ ಕಾಶಿನಾಥ, ಇದಕ್ಕೆ ಉತ್ತರ ಕೊಡು. ಅದು ಎಂತಪ್ಪ ಅಂದರೆ ಈ ವಿಷಯದ ಬಗ್ಗೆ ಕೆರಡಿ ಕಾಶಿನಾಥಿಗೆ ಇನ್ಫಾರ್ಮೇಶನ್ ಇಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಚಿಕ್ಕಪ್ಪ, ನಾನ್ ಹೇಳ್ತೀನಿ. ಆಕ್ಚುಲಿ ಏನಂದ್ರೆ, ವಾಟರ್ ಡೆನ್ಸಿಟಿಗಿಂತ ಕಡಿಮೆ ಇರೋ ವಸ್ತು ನೀರಲ್ಲಿ ಬಿದ್ರೆ ಅದು ತೇಲತ್ತೆ, ಅದಕ್ಕಿಂತ ಜಾಸ್ತಿ ಡೆನ್ಸಿಟಿ ಬಿದ್ರೆ ಅದು ಮುಳುಗತ್ತೆ. ವೆರಿ ಗುಡ್. ಡೆನ್ಸಿಟಿ ಅಂದ್ರೆ? ಚಿಕ್ಕಮ್ಮ, ನಂಗೆ ಇದ್ರ ಬಗ್ಗೆ ಹೋದ್ ವಾರ ಕ್ಲಾಸ್ ಮಾಡಿದ್ರು. ಡೆನ್ಸಿಟಿ ಇಸ್ ಅ ಮೆಜರ್ ಆಫ್ ಮಾಸ್ ಇಂಟು ಅ ಗಿವನ್ ವಾಲ್ಯೂಮ್. ವಾಟರ್ ಹ್ಯಾಸ್ 1 gram per cubic meter density as well as the tube. So hence it is typically much lower. ಇದ್ರ ಬದಲು ನಂಗೆ ಗೊತ್ತಿಲ್ಲ ಅಂದೇಳಿ ನಾನು ನಮ್ಮನೆ ಸುಮ್ಮನೆ ಹಾಕೊಂಡ್ ಒಳ್ಳೇದು. ಚಿಕ್ಕಪ್ಪ, ಹಾಕ್ಬಿಟ್ಟು ಬರ್ತೀನಿ. ನಿಮ್ ಚಿಕ್ಕಮ್ಮಗ ಹಾಕ. ಇನ್ನ ಮೇಂಜರ್ ಗೌರಿ ಮೇಡಮ್ ಇನ್ನೂ ಒಂದು ಪೋಸ್ಟು ಹಾಕಿಲ್ಲ. ಹಾಕಿದಿದ್ರೆ ಎಲ್ಲವ್ರೆ ಏನ್ ಮಾಡ್ತಾವ್ರೆ ಅಂತ ಗೊತ್ತಾಗಿರೋದು. ಏನ್ ದೇವ್ರೆ, ನೆನ್ಕಂದ ತಕ್ಷಣ ಟನ್ ಅನ್ಸ್ಬಿಡ್ತೀಯ. ಪೋಸ್ಟ್ ಹಾಕಿದ್ರ ಅನ್ಸುತ್ತೆ. ಓಹೋ, ಹಾಯ್ ಫ್ರೆಂಡ್ಸ್, ಲೈಫಲ್ಲಿ ಪ್ರಾಬ್ಲಮ್ ಬಂದ್ರೆ ಟ್ರಿಮ್ಮಿಂಗ್ ಮಾಡಬೇಕು, ನೀರ್ ಸಿಕ್ಕಿದ್ರೆ ಸ್ವಿಮ್ಮಿಂಗ್ ಮಾಡಬೇಕು. ಎಂಜಾಯಿಂಗ್ ವಿತ್ ಮೈ ಫ್ಯಾಮಿಲಿ ಇನ್ ಸ್ವಿಮ್ಮಿಂಗ್ ಪೂಲ್. #ವಾಟರ್ ಬಾಡಿ ಬಬ್ಲಿ ಗರ್ಲ್ ಡ್ಯಾಡೀಸ್ ಲಿಟಲ್ ಏಂಜಲ್. ಅಮ್ಮ ಏಂಜಲ್ಲು, ನೀನ್ ಹಿಂಗೆ ಅಪ್ಡೇಟ್ ಆಗ್ತಾ ಇದ್ರೆ ನನ್ನಂತವನಿಗೆ ಕೆಲಸ ಸುಲಭ ಆಗ್ಬಿಡುತ್ತೆ. ಎಲ್ಲಿವರೆಗೂ ನಿನ್ನಂಥವ್ರು ತಿಂದಿದ್ದು, ಉಂಡಿದ್ದು, ಕೈ ತೊಳ್ಕೊಂಡಿದ್ದು, ಮಖ ತೊಳ್ಕೊಂಡಿದ್ದು ಅಂತ ಪೋಸ್ಟ್ ಮಾಡಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸಿದ್ಧಲಿಂಗೇಶ್ವರ ಮಿಠಾಯಿ ಅಂಗಡಿ ಅಂತನಾ? ಇದೆ. ಇಲ್ಲೇ ಕೇಳ್ತೀನಿ. ಭವ್ಯ ಏನ ಯಾರ್ಲೇವಾ ನಮ್ಮ ಶಿವಪ್ಪಣ್ಣ ಮನ್ಯಾಗಿಲ್ದಿರೋ ಹೊತ್ನ್ಯಾಗ ಅವ್ರ ಮನೆಯಿಂದ ಹೊರಗೆ ಬರಾಕತ್ತೇನಾ? ಅಷ್ಟು ಗೊತ್ತಾಗಿರ್ಲೇನ. ಶಿವಪ್ಪಣ್ಣನ ಜೋಡಿ ಮಾತಾಡಕತ್ತಾನ ಅಂತಂದ್ರೆ ಶಿವಪ್ಪಣ್ಣಗ ಗೊತ್ತಿರೋನ ಇರ್ಬೇಕು. ಅದು ಅಲ್ದ ನಮ್ಮ ಬೇಕರಿ ಬಗ್ಗೆ ಶಿವಪ್ಪಣ್ಣನೊಟ್ಟಿಗೆ ಫೋನ್ಯಾಗ ಏನು ಮಾತಾಡಕತ್ತಾನ. ಇಲ್ಲಿ ಇಬ್ರು ಇದಾರೆ ಶಿವಣ್ಣ. ಲೇ ಭವ್ಯ, ಏನ ಈ ಮನುಷ್ಯನ ಈ ಮನೆಯೊಳಗ ನಾ ಯಾವತ್ತೂ ನೋಡೇ ಇಲ್ಲ. ನನಗೂ ಅದ ಚಿಂತೆ ಮಾಡಕತ್ತೀನ. ಪವ್ಯ ಅಂತನಣ್ಣ? ಇರಿ ಕೇಳ್ತೀನಿ. ಸರ್, ಇಲ್ಲಿ ಸಿದ್ಧಲಿಂಗೇಶ್ವರ ಬೇಕ್ರಿ ಪವ್ಯ ಸರ್ ಅಂದ್ರೆ ಯಾರು? ಪವ್ಯ ಸರ ಅಣ್ಣ, ಸಿಕ್ಕಾಪಟ್ಟಿ ಮರ್ಯಾದೆ ಕೊಡಕತ್ತಾನ. ನಾನಪ್ಪ ಪವ್ಯ ಸರ್. ಏನಾಗಬೇಕಾಗಿತ್ತು ಸರ್? ನಾನು ಶಿವಣ್ಣಂಗೆ ತಮ್ಮ ಆಗ್ಬೇಕು. ಮನೇಲಿ ಯಾರು ಇರೋದಿಲ್ಲ, ಬರೋವರೆಗೂ ಈ ಮನೆ ನೋಡ್ಕೊ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ಈ ವಿಷಯನ ನಿಮ್ಗೆ ಮುಟ್ಬಿಡು ಅಂತ ಕಾಲ್ ಮಾಡಿದ್ದಾರೆ. ಓಹೋ, ಹಂಗ? ನಾವು ನಿನ್ನ ಯಾವ್ದೋ ಕಳ ನನ್ನ ಮಗ ಇರ್ಬೇಕು, ಹಿತ್ತಲ ಬಗಲ ಹೊಡ್ಕೊಂಡು ಒಳಗ್ ಬಂದಿ ಅಂತ ಅನ್ಕೊಂಡಿದ್ವಿ. ನೀನ ಕರೆ ಹೇಳಿದ್ ನೋಡಪ್ಪ, ಬಾಳ್ ಚಲೋ. ಪವ್ಯ ಸರ್, ಶಿವಣ್ಣ ಜೊತೆ ಮಾತಾಡ್ತೀರಾ? ಅಡ್ಡಿ ಇಲ್ಲ ಬಿಡ್ರಪ್ಪ.
ನಮ್ ಇಡೀ ಏರಿಯಾದಾಗ ನಮ್ ಶಿವಪ್ಪಣ್ಣ ಮಾಡೆಲ್ ಮನುಷ್ಯ ಇದ್ದಂಗ. ನೀವು ಅವ್ರ ಮನೆಗೆ ಅತಿಥಿಯಾಗಿ ಬಂದಿರಿ ಅಂದ್ರ ನಾವು ಕೇಳುವಂಗೆ ಇಲ್ಲ. ಮಾತಾಡೋದೇನು ಅವಶ್ಯಕತೆ ಇಲ್ರಿ. ನಿಮ್ಗೆ ಏನಾದ್ರು ಬೇಕಾಗಿದ್ರ ನಮ್ಮನ್ನ ಕೇಳಿ. ಅಯ್ಯಣ್ಣ ಕೇಳೋದೇನೈತಿ ತಂದು ಕೊಡೋದೇ. ಹೋಗು. ಸರಿ ತಗೋರಿ, ಇದು ಹಾಲು. ಇದ ನಂತರ ಬನ್ನ ಹಾಲು ಕಾಸ್ಕೊಂಡು ಬಂದು ಅದ್ಕೊಂಡು ತಿನ್ನ. ಇಲ್ಲಪ್ಪ ಅಂತಂದ್ರ ಬಂದು ತಿಂದ ಆಮೇಲೆ ಹಾಲ್ನ ಚಾ ಮಾಡ್ಕೊಂಡು ಕುಡಿ. ಕಮ್ಮಿ ಆತಂದ್ರೆ ಹೇಳ್ರಿ, ಇಲ್ಲೇ ಇರ್ತೀನಿ ತಂದು ಕೊಡ್ತಾನೆ. ಥ್ಯಾಂಕ್ ಯು ಸರ್. ಎಷ್ಟಾಯ್ತು ಸರ್? ಎಷ್ಟಾತಂತ ಕೇಳೋದ? ನೀ ಯಾರಪ್ಪ? ನಮ್ಮ ಶಿವಪ್ಪನವ್ರ ಮನೆ ಅತಿಥಿ. ನಿನ್ನ ಹತ್ರ ರೊಕ್ಕ ಕೇಳೋದ? ಇದೆಲ್ಲ ಪ್ರೀತಿಗೋಸ್ಕರ, ಸ್ನೇಹಕ್ಕೋಸ್ಕರ. ತಮ್ಗ ತಿಂದು ನೆಮ್ಮದಿಯಿಂದ ಇರು. ಏನ್ ಗುರು, ರುಕ್ಕಮ್ಮ ಸಾಂಗಲ್ಲಿ ನೀರ್ ಕೇಳಿದ್ರೆ ಪಾನ್ಕಾನೇ ಕೊಡ್ತಾರೆ ಅನ್ನೋ ಸಾಲನ್ನ ಲಿಟ್ರಲಿ ಇವ್ರು ಪ್ರೂವ್ ಮಾಡ್ತಿದ್ದಾರೆ. ಅಲ್ಲಪ್ಪ, ಏನ್ ಯೋಚನೆ ಮಾಡಕತ್ತಿ? ತಗೊಂಡೋಗಿ ಮಾಡ್ಕೊಂಡು ತಿನ್ನೋ. ಥ್ಯಾಂಕ್ ಯು, ಬರ್ತೀನಿ. ಇವ್ರ ಒಂದ್ ನಿಮಿಷ. ಏನು? ನನ್ನ ಒಂದ್ಸಲ ಹಂಗ ಕರೀರಲ್ಲ. ಹೆಂಗೆ? ಅದ ನನ್ ತಮ್ಮ ಪವ್ಯನ ಕರೆದ್ರಲ್ಲ ಹಂಗ. ಪವ್ಯ ಸರ್? ಹಂಗಲ್ಲ ಸರ್, ನನ್ನ ಹೆಸರು ಬಸ್ಯಾ ಸರ್ ಅಂತ. ಓಹೋ, ಥ್ಯಾಂಕ್ ಯು ಬಸ್ಯಾ ಸರ್.